सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेजं ध्येयमाम्नायगेजं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्यविशदप्रभाजालोल्लासोपात सकलाबद्धितमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवलदे विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसवनाजिसाधुनिकरश्चाकारि सन्मार्गकः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवतेदनुभावात् तेढमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि प्रणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇಲ್ಲಿಯವರೆಗೆ ಜಯತೀರ್ಥರ ವಾಕ್ಯಗಳ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ಇದು ಮುಂದೆ ಇದೇ ಶ್ಲೋಕಗಳ ಎರಡು ಪ್ಯಾರ ಆಗಿದೆ. ಮೂರನೇ ಪ್ಯಾರ ಭೃಗುರಗ್ನಿ ಸಮಃ ಇತಿ ವಕ್ಷ್ಯಮಾಣಸ್ಯ ಅಪವಾದಃ ಅಂತ ಪ್ರಾರಂಭ ಆಗಿದೆ. ಇದುವರೆಗೆ ಈ ಗಣಪತಿ ಮತ್ತೆ ಕುಬೇರರ ಬಗ್ಗೆ ಬಂತು. ಅವರು ಯಾರಿಗಿಂತ ಕೆಳಗೆ ಯಾರಿಗಿಂತ ಮೇಲೆ ಅದ್ರ ಬಗ್ಗೆ ಬಂತು. ಇನ್ನು ಭೃಗು ಋಷಿಗಳು ಅಗ್ನಿಗೆ ಸಮಾನ ಅಂತ ಇದೆ. ಇದೊಂದು ಅಪವಾದದ ವಿಷಯ ಅಂತ ಹೇಳ್ತಾರೆ. ಅಪವಾದದ ವಿಷಯ ಅಂದ್ರೆ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಅಂತ ಒಂದು ಮಾತಿದೆ. ಅಂದ್ರೆ ಮಿತ್ರ ಅನ್ನೋ ಆದಿತ್ಯ, ಬ್ರಹ್ಮಪುತ್ರಕಾಹ ಅಂತ. ಅಂದ್ರೆ ಬ್ರಹ್ಮಪುತ್ರರು ಅಂದ್ರೆ ಬ್ರಹ್ಮ ಮಾನಸ ಪುತ್ರರು ಅವರು, ಜೊತೆಗೆ ಈ ಮಿತ್ರ, ಇವರೆಲ್ಲ ಏನು ಅಗ್ನಿ, ಇವರೆಲ್ಲ ಪರಿಗಣನೆ ಮಾಡ್ಬೇಕು. ಹೇಗ್ ಪರಿಗಣನೆ ಮಾಡ್ಬೇಕು? ಭೃಗು ಋಷಿಗಳು ಅಗ್ನಿಗಿಂತ ಕಡಿಮೆ ಅಂತ ಪರಿಗಣನೆ ಮಾಡ್ಬೇಕು. ಆದರೆ ಈ ಪ್ರಕಾರ ಭೃಗು ಋಷಿಗಳು ಅಗ್ನಿಗೆ ಸಮಾನ ಅಂತ ಹೇಳಿದ್ದಾರೆ. ಭೃಗು ಋಷಿಗಳು ಅಗ್ನಿಗಿಂತ ಕಡಿಮೆನಾ ಅಗ್ನಿಗಿಂತ ಸಮಾನನ ಅಂತ. ಯಾಕಂದ್ರೆ ಮುಂದೆ ಹೇಳ್ತಾರೆ ಮಿತ್ರ ತನ್ಮಧ್ಯೆ ಅಂತ ಹೇಳ್ತಾರೆ. ಮಿತ್ರ ತನ್ಮಧ್ಯೆ ಅಂದ್ರೆ ಪರಸ್ಪರ ಸಮಾನರಾಗಿರ್ತಾರೆ. ಎಲ್ಲ ಬ್ರಹ್ಮದೇವರ ಮಕ್ಕಳು. ಮಿತ್ರನಿಗಿಂತ ಉತ್ತಮರು, ಅಗ್ನಿಗಿಂತ ಅಧಮರು ಅಂತ ಅರ್ಥ. ಇದನ್ನ ಮಿತ್ರ ತನ್ಮಧ್ಯೆ ಅಂತ ಹೇಳಿದ್ದಾರೆ. ತತ್ ಅಂದ್ರೆ ಅಲ್ಲಿ ಅಗ್ನಿ ಅಂತ ಅರ್ಥ. ಅಂದ್ರೆ ದ್ವಾದಶ ಆದಿತ್ಯರಲ್ಲಿ ಒಬ್ಬ ಮಿತ್ರ, ಮತ್ತೆ ಅಷ್ಟವಸುಗಳಲ್ಲಿ ಒಬ್ರು ಯಾರು ಅಗ್ನಿ ಪ್ರಧಾನರು. ಈ ಮಿತ್ರ ಮತ್ತೆ ಅಗ್ನಿಯ ಮಧ್ಯದಲ್ಲಿ ಸಮಾನವಾಗಿ ಇರ್ತಾರೆ. ಯಾರು? ಬ್ರಹ್ಮಪುತ್ರರು, ಅಂದ್ರೆ ಮರೀಚಿ ಮುಂತಾದ ಋಷಿಗಳು. ಹಾಗಂತ ಬ್ರಹ್ಮಪುತ್ರರಲ್ಲಿ ಭೃಗು ಋಷಿಗಳನ್ನು ಸೇರಿಸ್ಕೊಳ್ಬಾರ್ದು ಅಂತ ಇವ್ರು ಹೇಳ್ತಾ ಇರೋದು. ಅದಕ್ಕೆ ಭೃಗುರಗ್ನಿ ಸಮಹ ಅಂತ ಪ್ರತ್ಯೇಕವಾಗಿ ಆಚಾರ್ಯ ಹೇಳ್ತಾರೆ. ಭೃಗು ಋಷಿಗಳನ್ನ ಬಿಟ್ಟು ಮಿಕ್ಕಿದವನ್ನ ತಗೊಳ್ಬೇಕು. ಯಾಕಂದ್ರೆ ಭೃಗು ಋಷಿಗಳು ಅಗ್ನಿಗೆ ಸಮಾನರಾಗಿದ್ದಾರೆ. ಇದು ಒಂದು ವಿಷಯ. ಅದರಿಂದ 15ನೇ ಕಕ್ಷೆಯಲ್ಲಿ ಅಗ್ನಿ ಜೊತೆಗೆ ಭೃಗು ಮಹರ್ಷಿಗಳನ್ನು ತಗೊಳ್ಬೇಕು. 15ನೇ ಕಕ್ಷೆಯಲ್ಲಿ
ಆದ್ರೆ ಮಿಕ್ಕಿದವ್ರು ಹಾಗಲ್ಲ. ಅವರು ಎಲ್ಲಿಂದ ಬರ್ತಾರೆ? ಮಿತ್ರನಿಗಿಂತ ಉತ್ತಮ, ಅಗ್ನಿಗಿಂತ ಅಧಮ ಅಂತ ಆಗ್ಬಿಟ್ರೆ ಅವ್ರು ಬರೋ ಕಕ್ಷೆ 16ನೇ ಕಕ್ಷೆ. ಹಾಗಾದ್ರೆ ಭೃಗು ಋಷಿಗಳು ಮಾತ್ರ ಒಂದು ಕಕ್ಷೆ ಮೇಲಕ್ಕೆ ಹೋಗ್ತಾರೆ. ಮಿತ್ರ 17ನೇ ಕಕ್ಷೆ, ಅಗ್ನಿ 15ನೇ ಕಕ್ಷೆ. ಇವರ ಮಧ್ಯದಲ್ಲಿ ಬರ್ತಾರೆ ಅಂದ್ರೆ 16ನೇ ಕಕ್ಷೆಯಲ್ಲಿ, 15, 17ರ ಮಧ್ಯ 16ನೇ ಕಕ್ಷೆಯಲ್ಲಿ ಈ ಎಲ್ಲ ಸಪ್ತರ್ಷಿಗಳಲ್ಲಿ ಮರೀಚಿ, ಅತ್ರಿ, ವಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವರೆಲ್ಲ ಬರ್ತಾರೆ. ಇದಾದ್ಮೇಲೆ ಆ ಬ್ರಹ್ಮಪುತ್ರರೆಲ್ಲ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ. ನಾರದ ವರುಣ ಅಗ್ನ್ಯಂತರ, ವರುಣಾತ್ ಅಧಮಃ ಅಗ್ನೇಹ ಉತ್ತಮ ಇತ್ಯರ್ಥ. ವರುಣ ಅಗ್ನಿದೇವರ ಮಧ್ಯದಲ್ಲಿ ಬರ್ತಾರೆ ನಾರದರು, ಬ್ರಹ್ಮಪುತ್ರ. ವರುಣ ಅಗ್ನಿದೇವರ ಮಧ್ಯದಲ್ಲಿ ಬರೋದೊಂದು ಏನರ್ಥ ಇದಕ್ಕೆ ಶಬ್ದಕ್ಕೆ? ವರುಣ ದೇವರಿಗಿಂತ ಕಡಿಮೆ ಅಂತ ಅರ್ಥ, ಅಗ್ನಿಗಿಂತ ಉತ್ತಮ. ಅಂದ್ರೆ ವರುಣ ಅಗ್ನಿ ಅಂತ ತಗೊಂಡಾಗ ಮಧ್ಯಕ್ಕೆ ಬರ್ತಾರೆ. ಮಧ್ಯದ ಕಕ್ಷೆ ಯಾರ್ದು? ನಾರದರದು. ಹಾಗಾದ್ರೆ ನಾರದರ ಕಕ್ಷೆ 14ನೇ ಕಕ್ಷೆ ಅಂತ ಅರ್ಥ. ವರುಣದೇವರದು 13ನೇ ಕಕ್ಷೆ. ಅವರು ಈ 12 ಆದಿತ್ಯರಲ್ಲಿ 4ನೇವರು ಯಾರು? ವರುಣದೇವರು. ಈ ಕಡೆ ಅಗ್ನಿ 15ನೇ ಕಕ್ಷೆಯಲ್ಲಿ ಬರ್ತಾರೆ, ಮಧ್ಯದಲ್ಲಿ ನಾರದರು 14ನೇ ಕಕ್ಷೆಯಲ್ಲಿ ಇದ್ದಾರೆ. ತಥಾಚ ಅದನ್ನೇನಾಯ್ತು ಒಟ್ಟು? ದಕ್ಷ ಭೃಗು ನಾರದಾನಾಂ ಪೃಥಗುಕ್ತತ್ವಾತ್ ಬ್ರಹ್ಮಪುತ್ರಕಾಹ ಮರೀಚ್ಯಾದ್ಯಾಹ ಸಪ್ತೈವ. ಅದರಿಂದ ಬ್ರಹ್ಮಪುತ್ರರು ಒಂದು ಕೂಡಲೇ ಎಲ್ಲಾ ಬ್ರಹ್ಮದೇವರ ಮಕ್ಕಳು ಅಂದ್ಬಿಟ್ರೆ ದಕ್ಷ, ಭೃಗು, ನಾರದ ಈ 3 ಜನ ತಗೊಳ್ಬೇಕು. ಆದ್ರೆ ದಕ್ಷ, ಭೃಗು, ನಾರದರದ್ದು ಎಲ್ಲರೂ ಚೇಂಜ್ ಇದೆ. ಅವರು 16ನೇ ಕಕ್ಷೆಯಲ್ಲಿ ಬರೋದೇ ಇಲ್ಲ. ಈಗ ತಾನೇ ನೋಡಿದಂತೆ ಭೃಗು ಋಷಿಗಳು 15ನೇ ಕಕ್ಷೆಗೆ ಬರ್ತಾರೆ, ಅವ್ರು 16ಕ್ಕೆ ಬರಲ್ಲ. ಭೃಗು ಬ್ರಹ್ಮಪುತ್ರ ಆಗಿದ್ರು. ಅದೇ ರೀತಿ ದಕ್ಷ ಪ್ರಜಾಪತಿಗಳು ಅಷ್ಟೇ. ದಕ್ಷ ಪ್ರಜಾಪತಿಗಳು ಈ ಕಕ್ಷೆಯಲ್ಲಿ ಬರಲ್ಲ, ಅವರು ಈ ಬೇರೆ ಕಕ್ಷೆಯಲ್ಲಿ ಬಂದಿದ್ದಾರೆ ದಕ್ಷ ಪ್ರಜಾಪತಿಗಳು. ಜೊತೆಗೆ ನಾರದರು ಈಗ ತಾನೇ ನೋಡಿದ್ವಿ, 14ನೇ ಕಕ್ಷೆಯಲ್ಲಿ ನಾರದರಿದ್ದಾರೆ. ಹೀಗೆ ಪ್ರತಿಯೊಬ್ರು ಬ್ರಹ್ಮಪುತ್ರತ್ವವನ್ನ ಪಡೆದಿದ್ರು, ಬ್ರಹ್ಮನ ಮಕ್ಕಳೇ ಆಗಿದ್ರು. ವ್ಯತ್ಯಾಸ ಇದೆ. ಪ್ರಾಯಗ್ರಹಣೇನ ಈಶನ್ಯೂನಃ ಅಂತ ಹೇಳ್ತಾರೆ. ಅದು ಪ್ರಾಯ ಇಂದ್ರವತ್ ಅಂತ ಒಂದು ಮಾತು ಬಂದಿದೆ. ಅಂದ್ರೆ ಕಾಮ ಇದನಲ್ಲ ಮನ್ಮಥ, ಮನ್ಮಥ ಇಂದ್ರದೇವರ ತರಹ ಅಂತ, ಹೆಚ್ಚಾಗಿ ಇಂದ್ರದೇವರ ತರ ಅಂತ ಹಾಕಿದ್ದಾರೆ ಪ್ರಾಯ ಅಂತ. ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದ್ರೆ, ಇಂದ್ರದೇವರ ಕಕ್ಷೆಯಲ್ಲೇ ಬರ್ತಾರೆ, ಆದ್ರೆ ಸ್ವಲ್ಪ ಕಡಿಮೆ, ಸ್ವಲ್ಪ ತೀರಾ ಜಾಸ್ತಿ ಅಲ್ಲ, ಅದು ಸ್ವಲ್ಪ, ಅದರಿಂದ ಒಂದರಲ್ಲೇ ಸೇರಿಸ್ಕೊಳ್ಳೋದಷ್ಟೇ. ಇಂದ್ರದೇವರಷ್ಟು ಅಲ್ಲ, ಇಂದ್ರದೇವರಿಗಿಂತ ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ ಅಂತಿದ್ರು ಅದ್ರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಈಗ ಬುದ್ಧಿವಂತರ ಸಾಲಿನಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಕಡಿಮೆ ಇರೋನು, ಅವನು ಬುದ್ಧಿವಂತನೇ, ಅದು ಅವರಷ್ಟಲ್ಲದೆ ಇದ್ರು ಅದನ್ನ ಜೊತೆಗೆ ಸೇರಿಸ್ಬಿಡ್ತಾರೆ, ಪರವಾಗಿಲ್ಲ ಅಂತ. ಆ ತರ ಅಲ್ಲಿ ಸೇರಿಸಿರೋದು. ಹಾಗಾಗಿ ಮನುರ್ದಕ್ಷೋ ಬೃಹಸ್ಪತಿ ಅಂತ ಹೇಳೋ ಪ್ರಮಾಣದ ಪ್ರಕಾರ ಎಲ್ಲ ಒಂದೇ. ಹಿಂದಕ್ಕೆ ಮನು, ದಕ್ಷ, ಪ್ರಜಾಪತಿ, ಬೃಹಸ್ಪತಿ ಮತ್ತೆ ಶಚಿ ಮತ್ತೆ ರತಿ ಇವರೆಲ್ಲ ಅನಿರುದ್ಧನಿಗೆ ಸಮಾನ ಅಂತ ಹಿಂದೆ ಬಂತಲ್ಲ. ಹಾಗಾಗಿ ಒಂದೊಂದೇ ಪ್ರಮಾಣ ಕೊಡ್ತಾರೆ. ಬ್ರಹ್ಮದೇವರ ಮಕ್ಕಳಾದ್ರು ಇದು ಬೃಹಸ್ಪತ್ಯಾಚಾರ್ಯಗೆ ಸಮಾನ ದಕ್ಷ ಪ್ರಜಾಪತಿ, ಅಗ್ನಿಗೆ ಸಮಾನ ಭೃಗು ಋಷಿಗಳು, ಮತ್ತೆ ವರುಣ ಅಗ್ನಿಗಳ ಮಧ್ಯದಲ್ಲಿ ನಾರದರು ಬರ್ತಾರೆ. ಹಾಗಾಗಿ ಬ್ರಹ್ಮಪುತ್ರ ಅನ್ನೋ ಶಬ್ದಕ್ಕೆ ಸಂಕೋಚ ಮಾಡಿ ಎಲ್ಲರನ್ನ ತಗೊಳ್ಬಾರ್ದು, 7 ಜನ ಮಾತ್ರ ತಗೊಳ್ಬೇಕು ಅಂತ. ಇಷ್ಟು ಇದಾದ್ಮೇಲೆ ಮುಂದೆ ಸುಪರ್ಣಿ ಅಂದ್ರೆ ಯಾರು ಅದನ್ನು ಬರೀತಾರೆ. ಸುಪರ್ಣಿ ಅಂದ್ರೆ ಗರುಡ ಭಾರ್ಯ, ಗರುಡನ ಹೆಂಡತಿ. ಇದನ್ನ ಯಾಕೆ ಬರೀಬೇಕಂದ್ರೆ, ಇಲ್ಲ ವಾರುಣಿ ಅನ್ನೋದು ಹೇಗೆ ಸಮಸ್ಯೆ ಆಗುತ್ತೋ ಹಾಗೆ, ವಾರುಣಿ ಅಂದ್ರೆ ಅದು ಶೇಷದೇವರ ಪತ್ನಿ ಅಲ್ಲ, ವರುಣದೇವರ ಪತ್ನಿ ವಾರುಣಿಯಲ್ಲಿ. ಅದಕ್ಕೋಸ್ಕರ ಸ್ಪಷ್ಟತೆಗೋಸ್ಕರ ಸುಪರ್ಣಿ ಅಂದ್ರೆ ಗರುಡನ ಹೆಂಡತಿ ಅಂತ ಬರ್ತಿದೆ. ಇನ್ನು ವಿಶ್ವಾಮಿತ್ರ ಕಸೂನುವತ್, ವಿಶ್ವಾಮಿತ್ರರು ಯಾರಿಗೆ ಸಮಾನ? ಕಸೂನುವತ್. ಕ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರ ಸೂನು ಅಂದ್ರೆ ಮಕ್ಕಳು. ಬ್ರಹ್ಮಪುತ್ರರಂತೆ ವಿಶ್ವಾಮಿತ್ರರು. ಬ್ರಹ್ಮಪುತ್ರರಂತೆ ಅಂದ ಕೂಡಲೇ ಮತ್ತೆ ಸಮಸ್ಯೆ. ಬ್ರಹ್ಮಪುತ್ರರಂತೆ ಅಂದ್ರೆ ಬ್ರಹ್ಮಪುತ್ರ ಯಾರು ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕು. ಇಲ್ಲ ಅಂದ್ರೆ ಈ ವಿಶ್ವಾಮಿತ್ರರನ್ನ ನಾವು ಭೃಗು ಋಷಿಗಳ ಜೊತೆಗೆ ತಗೊಂಡ್ಬಿಟ್ರೆ ಅವಾಗ ಸಮಸ್ಯೆ ಆಗತ್ತೆ, ಅದು ಸರಿ ಹೋಗಲ್ಲ. ಆದ್ರಿಂದಲೇ ಸರಿಯಾಗಿ ಹೇಳ್ಬೇಕು ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ಬೇಕು. ಅದಕ್ಕೆ ಇಲ್ಲಿ ಬರೆದಿರು ವ್ಯಾಖ್ಯಾನ ಜಯತೀರ್ಥರು. ಬ್ರಹ್ಮಪುತ್ರರು ಅಂದ್ರೆ ಇಲ್ಲಿ ಮರೀಚ್ಯಾದ್ಯೈಹಿ, ಮರೀಚಿ ಮೊದಲಾದ ಸಪ್ತರ್ಷಿಗಳು ಅವರಿಗೆ ಸಮಾನ ಅಂದ್ರೆ, ಹಾಗಾದ್ರೆ 16ನೇ ಕಕ್ಷೆಯಲ್ಲಿ ವಿಶ್ವಾಮಿತ್ರರು ಬರ್ತಾರೆ ಅಂತ ಅರ್ಥ. ಅವ್ರ ಮೇಲಕ್ಕೆ ಹೋಗಿಲ್ಲ ಭೃಗು ಋಷಿಗಳ ಜೊತೆಗೆ. ಭೃಗು ಋಷಿಗಳಿಗಿಂತ ಒಂದು ಕಕ್ಷೆ ಕಡಿಮೆ ವಿಶ್ವಾಮಿತ್ರರು, ಹಾಗೆ ಸಪ್ತರ್ಷಿಗಳು ಕಡಿಮೆ, ಭೃಗು ಋಷಿಗಳು ಶ್ರೇಷ್ಠರು. ಹಾಗಂತ ನಾರದರಿಗಿಂತ ಅವ್ರು ಕಡಿಮೆ ಬಂದ್ಬಿಡ್ತಾರೆ ಭೃಗು ಋಷಿಗಳು. ಇದಾದ್ಮೇಲೆ ವೈವಸ್ವತೋ ಮನುಷ್ಯ ಕಸೂನುಬತ ಇತಿ ಸಂಬಂಧ. ಹಾಗೆ ವೈವಸ್ವತ ಮನುಗಳು ಬ್ರಹ್ಮಪುತ್ರರಂತೆ ಅಂದ್ರೆ ಇವರು 16ನೇ ಕಕ್ಷೆಯಲ್ಲಿ ವೈವಸ್ವತ ಮನುಗಳು ಬರ್ತಾರೆ. ಹಾಗಾಗಿ 16ನೇ ಕಕ್ಷೆಯಲ್ಲಿ ವೈವಸ್ವತ ಮನುಗಳು, ವಿಶ್ವಾಮಿತ್ರರು ಮತ್ತೆ ಸಪ್ತರ್ಷಿಗಳು 16ನೇ ಕಕ್ಷೆ.
ಆದ್ರೆ ಎಲ್ಲಾ ಮನುಗಳು ಬರಲ್ಲ, ಅಲ್ಲಿ ಕೆಲವು ಮನುಗಳನ್ನ ಬಿಟ್ಟು ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲೂ ಮತ್ತೆ ಸಮಸ್ಯೆ ಆಗತ್ತೆ. ಮನುವಿನಂತೆ ಅಂದ್ರೆ ಮನುಗಳು ಎಷ್ಟು ಜನ ಇದ್ದಾರೆ, ಅದ್ರಲ್ಲಿ ಯಾವ್ಯಾವ ಮನು ಅದನ್ನ ಪರಿಗಣನೆ ಮಾಡ್ತಾರೆ. ಸ್ವಯಂಭುವಾತ್ ವೈವಸ್ವತಾತ್ ಭಗವದವತಾರಾತ್ ತಾಪಸಾಚ್ಚ ಅನ್ಯೇ ಮನವಃ ತಥೋ ವೈವಸ್ವತಾದ್ ಅವರಾಹ ಅಂತ. ಅಂದ್ರೆ ಸ್ವಯಂಭುವ ಮನು ಮತ್ತೆ ವೈವಸ್ವತ ಮನು ಅಂದ್ರೆ ತಾನೇ ವೈವಸ್ವತ ಮನು, ಅದೇ ರೀತಿ ಭಗವಂತನ ಅವತಾರವಾದ ತಾಪಸ ಮನು, ಇವರನ್ನ ಬಿಟ್ಟು ಬೇರೆ ಮನುಗಳು ಅಂತ ತಗೊಳ್ಬೇಕು ಅಂತ. ಇದನ್ನ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಮನುಗಳಲ್ಲಿ ಎಷ್ಟು ಜನ ಇದ್ದಾರೆ, ಮನುಗಳಲ್ಲಿ ರೈವತ ಚಾಕ್ಷುಷ ಮನ್ವಂತರ ಏನಿದೆ ಅಧಿಪತಿಗಳೆಲ್ಲ ಇದ್ದಾರೆ. ರೈವತ ಚಾಕ್ಷುಷ ಸ್ವಾರೋಚಿಷ ಉತ್ತಮ ಸಾವರ್ಣಿ ರುದ್ರ ಸಾವರ್ಣಿ ಬ್ರಹ್ಮ ಸಾವರ್ಣಿ ದೇವ ಸಾವರ್ಣಿ ಇಂದ್ರ ಸಾವರ್ಣಿ ದಕ್ಷ ಸಾವರ್ಣಿ ಧರ್ಮ ಸಾವರ್ಣಿ ಅಂತೆಲ್ಲ ಇದೆ. ಈ ಎಲ್ಲ ಮನುಗಳು ವೈವಸ್ವತ ಮನುವಿಗಿಂತ ಕಡಿಮೆ ಆಗುತ್ತೆ. ತನಗಿಂತ ಕಡಿಮೆ ಅಲ್ಲ, ತನಗಿಂತ ತಾಪಸ ಮನು ಕಡಿಮೆ ಅಲ್ಲ. ಯಾಕೆ ತಾಪಸ ಮನು ಅಂದ್ರೆ ಸಾಕ್ಷಾತ್ ದೇವರೇ. ಸ್ವಯಂಭುವ ಮನುನು ಅಷ್ಟೇ ವೈವಸ್ವತ ಮನುವಿಗಿಂತ ಕಡಿಮೆ ಅಲ್ಲ. ಹಾಗಾದ್ರೆ ಯಾರು ಕಡಿಮೆ? ಮಿಕ್ಕಿದ ಎಲ್ಲ ಮನುಗಳು ಈ ವೈವಸ್ವತ ಮನುವಿಗಿಂತ ಕಡಿಮೆಯಾಗಿದ್ದಾರೆ ಅಂತ. ಹಾಗಾಗಿ ಇವ್ರನ್ನೆಲ್ಲ ಈ 19ನೇ ಕಕ್ಷೆಯಲ್ಲಿ ಹೇಳ್ತಾರೆ ಇವ್ರ ಬಗ್ಗೆ. ವೈವಸ್ವತ ಮನು 16ನೇ ಕಕ್ಷೆ, 16ನೇ ಕಕ್ಷೆಯಲ್ಲಿ ವೈವಸ್ವತ ಮನು ಮಾತ್ರ ಬರ್ತಾರೆ. 19ನೇ ಕಕ್ಷೆಯಲ್ಲಿ ವೈವಸ್ವತ ಮನುವನ್ನ ಬಿಟ್ಟು ಮಿಕ್ಕಿದ ಎಲ್ಲ ಮನು. ಆದ್ರೆ ತಾಪಸ ಮನು ತಗೊಳ್ಳೋ ಹಾಗಿಲ್ಲ ಅವ್ರು, ಯಾಕಂದ್ರೆ 4ನೇ ಕಕ್ಷೆಯಲ್ಲಿ ಬರೋದು ಅಂತಾರ. ತಾಪಸ ಮನು 4ನೇವರು, ಆದ್ರೆ ಅವರು ಮೊದಲನೇ ಕಕ್ಷೆ ದೇವರೇ ಆದ್ರಿಂದ ಸಾಕ್ಷಾತ್. ಇನ್ನು ವೈವಸ್ವತ ಮನು 7ನೇವರು, ಆದ್ರೆ 16ನೇ ಕಕ್ಷೆ. ಇನ್ನು ಸ್ವಯಂಭವನು 10ನೇ ಕಕ್ಷೆಯಲ್ಲೇ ಬರ್ತಾರೆ. ಹಾಗಾದ್ರೆ 10, 16, 19 ದೇವರನ್ನು ತಗೊಂಡ್ರೆ ಅದು ಮೊದಲನೇ ಇದೆ, ಅದು ತಾಪಸ ಮನು ಮೊದಲನೇ ಕಕ್ಷೆ. ಹಾಗಾದ್ರೆ ಮನು ಅಂತ ತಗೊಂಡ್ರೆ ಮೊದಲನೇ ಕಕ್ಷೆಯಲ್ಲೇ ಒಬ್ಬ ಮನು ಇದ್ದಾನೆ, ಸಾಕ್ಷಾತ್ ಭಗವಂತನ ಅವತಾರ, ಮನ್ವಂತರಾಧಿಪತಿ, ತಾಪಸ ಮನ್ವಂತರಾಧಿಪತಿ. ಇನ್ನು 10ನೇ ಕಕ್ಷೆ ಸ್ವಯಂಭವ ಮನು, 16ನೇ ಕಕ್ಷೆ ವೈವಸ್ವತ ಮನು, ಇನ್ನು ಮಿಕ್ಕಿದ ಮನುಗಳೆಲ್ಲ 19ನೇ ಕಕ್ಷೆ ಅಂತ. ಈ ಮನುಗಳ ಬಗ್ಗೆ ಸಂಗ್ರಹ ಇಷ್ಟು ಇಲ್ಲಿ ತಗೊಳ್ಬೇಕು. ವೈವಸ್ವತಾದ್ ಅವರಾಹ ಚಿಕ್ಕವರು ಅಂತ ಹೇಳಿದ್ದಾರೆ. ಇನ್ನು ತೇ ಅಶ್ವಿಭ್ಯಾಂ ಪಶ್ಚಾತ್ ಪರ್ಜನ್ಯಾತ್ ಉತ್ತಮ. ಇವರೆಲ್ಲ ಯಾರಿಗಿಂತ ನಂತರ, ಯಾರಿಗಿಂತ ಉತ್ತಮ ಅಂದ್ರೆ ಅಶ್ವಿನಿ ದೇವತೆಗಳಾದ ಮೇಲೆ ಇವರು ಬರ್ತಾರೆ ಈ ಮನುಗಳು. ಜೊತೆಗೆ ಪರ್ಜನ್ಯನಿಗಿಂತ ಉತ್ತಮರಾಗಿದ್ದಾರೆ. ಪರ್ಜನ್ಯ ಹಾಗಾದ್ರೆ ಇದಾದ್ಮೇಲೆ 20ನೇ ಕಕ್ಷೆ ಅಂತ ಅರ್ಥ. 20ನೇ ಕಕ್ಷೆ ಪರ್ಜನ್ಯ, 18ನೇ ಕಕ್ಷೆ ಅಶ್ವಿನಿ ದೇವತೆಗಳು, ಮಧ್ಯದಲ್ಲಿ 19ನೇ ಕಕ್ಷೆಯಲ್ಲಿ ಇವರೆಲ್ಲ ಬರ್ತಾರೆ ಮನುಗಳು. ಹಾಗಾದ್ರೆ ಅಶ್ವಿನಿ ದೇವತೆಗಳು, ಗಣಪತಿ, ಕುಬೇರ ಇವರೆಲ್ಲ ಸಮಾನ ಅಂತ ಈ ರೀತಿಯಲ್ಲಿ ಹೇಳಿದಾಗಾಯ್ತು. ಅದರಲ್ಲೂ ವಿಶ್ವೇ ದೇವತೆಗಳು ಅಂತ ಎಲ್ಲ ಬರುತ್ತೆ, ಅದಕ್ಕೆ ಹೆಸರುಗಳು ಇದೆ, ಅದನ್ನ ಮತ್ತೆ ಹೇಳ್ತೀನಿ, ಒಟ್ಟಿಗೆ ಇದೆ. ಇನ್ನು ಚವನಾದ್ಯಾಶ್ಚ ತದ್ವತ್, ಚವನಾದಿ ಋಷಿಗಳು ಜೊತೆಗೆ ರಾಜರುಗಳು ಬರ್ತಾರೆ. ಅವರೆಲ್ಲ ಏಕಾದಶ ಮನು ಸಮಾನ ಅಂದ್ರೆ 11 ಮನುಗಳಿಗೆ ಸಮಾನರಾಗಿದ್ದಾರೆ. ಆ ಚವನಾದಿಗಳನ್ನ ಮೊನ್ನೆನು ನೋಡಿದ್ವಿ. ಚವನ ಆಮೇಲೆ ಇವರೆಲ್ಲ ಬರ್ತಾರೆ ಅದರಲ್ಲಿ. ಕಾರ್ತವೀರ್ಯ, ಶಶಬಿಂದು, ಪ್ರಿಯವ್ರತ, ಅಂಬರೀಷ, ಮಾಂಧಾತ, ಗಯ, ಕಕುತ್ಸ್ಥ, ಮತ್ತೆ ನಹುಷ, ದುಷ್ಯಂತ ಪುತ್ರ ಭರತ, ಋಷಭ ಪುತ್ರ ಭರತ, ಇಬ್ರು ಭರತರಿದ್ದಾರೆ, ದುಷ್ಯಂತನ್ ಮಗ, ಋಷಭನ್ ಮಗ, ಮತ್ತೆ ಹರಿಶ್ಚಂದ್ರ, ಪ್ರಹ್ಲಾದ, ಪರೀಕ್ಷಿತ್, ಇವರೆಲ್ಲ ಅಲ್ಲಿಗೆ ಬರ್ತಾರೆ. ಈ ರೀತಿ 19ನೆಯ ಕಕ್ಷೆಯ ವಿವರಣೆ ಇವೆಲ್ಲ. ಅತ್ರ ಏತೇಶ್ವಪಿ ವಿಪ್ರರಾಜನ್ಯತ್ವ ನಿಮಿತ್ತ ಕಶ್ಚನ ವಿಶೇಷೋ ಅಸ್ತಿ. ಅದರಲ್ಲೂ ಕೆಲವರು ಬ್ರಾಹ್ಮಣ, ಕೆಲವರು ಕ್ಷತ್ರಿಯ ಅಂತೆಲ್ಲ ವಿಶೇಷ ಅಲ್ಲೂ ಇದೆ. ಚವನಾದಿಗಳು ಕೂಡ, ಚವನ ಈಗ ಬ್ರಾಹ್ಮಣ, ಆದ್ರೆ ಮಿಕ್ಕಿದವರು ರಾಜರು ಕ್ಷತ್ರಿಯರು, ಅಲ್ಲೂ ವ್ಯತ್ಯಾಸ ಇದೆ. ಯಾಕೆಂದ್ರೆ ಮುಕ್ತಾಭಿ ವಿಪ್ರತ್ವಾದಿರ್ ಭಾವ. ಈ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದ್ರೆ, ಈ ಮೋಕ್ಷದಲ್ಲೂ ಆ ವಿಶೇಷತೆ ಇದೆ ಅಂತ. ಇವನ್ ಬ್ರಾಹ್ಮಣ, ಇವನ್ ಕ್ಷತ್ರಿಯ ಅಂತಾನು ತಾರತಮ್ಯ ಇದೆ ಅಂತ ಮೋಕ್ಷದಲ್ಲೂ. ಅದನ್ನ ಹೇಳ್ತಾ ಇದ್ದಾರೆ. ಮುಕ್ತಾಭಿ ವಿಪ್ರತ್ವಾದೇಹ ಭಾವ, ಮೋಕ್ಷ ಕಾಲದಲ್ಲೂ ವ್ಯತ್ಯಾಸ ಇದೆ. ಇವನು ಕ್ಷತ್ರಿಯ, ಇವನು ಬ್ರಾಹ್ಮಣ ಅಂತ. ಅದರಲ್ಲಿ ಚವನ ಮತ್ತೆ ಉಚಥ್ಯ ಇವರು ಬ್ರಾಹ್ಮಣರು, ವಿಪ್ಪರು. ಇನ್ನು ಮಿಕ್ಕಿದವರು ಅಂದ್ರೆ ಪೃಥು, ಶಶಬಿಂದು, ಐಹಯ ಮತ್ತು ಪ್ರಿಯವ್ರತ ಇವರೆಲ್ಲ ಕ್ಷತ್ರಿಯರು. ಹೀಗೆ ಈ 4 ಜನ ಕ್ಷತ್ರಿಯರು, ಇನ್ನು ಇವರಿಬ್ರು ಬ್ರಾಹ್ಮಣರು. ಅದನ್ನಿಲ್ಲಿ ಉಲ್ಲೇಖ ಮಾಡ್ತಾರೆ. ಅತ್ರ ಚವನ ಉಚಥ್ಯೋ ವಿಪ್ರೌ ಅನ್ಯ ರಾಜನ್ಯ ಅಂದ್ರೆ ಕ್ಷತ್ರಿಯರು. ಪ್ರಿಯವ್ರತೋಪಿ, ಪ್ರಿಯವ್ರತನು ಹಾಗೆ, ಅವರ ಮನುವದೇವ ಅಂತ ಹೇಳಿ ಇಲ್ಲಿಗೆ ಈ ಒಂದೊಂದೇ ಶಬ್ದಗಳ ವಿವರಣೆನೆಲ್ಲ ಮಾಡ್ತಾ ಬಂದ್ರು. ಇದು ಮಾಡಿ ಸೋಮ ಅರ್ಹ ದೇವತೆಗಳ ಬಗ್ಗೆ ಹೇಳ್ತಾರೆ. ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆಗಳು ತದನ್ಯಾಹ, ಇಲ್ಲಿವರೆಗೂ ಹೇಳಿದ ದೇವತೆಗಳಿಗಿಂತ ಮಿಕ್ಕಿದವರು. ಅವರೆಲ್ಲ ಶತಾಂತರಗತಾಹ, ಈ 100
ದೇವತೆಗಳಲ್ಲಿಯೇ ಸೇರ್ತಾರೆ ಅಂತ. ಪರ್ಜನ್ಯರಿಗಿಂತ ಉತ್ತಮರು, ಮಿತ್ರನಿಗಿಂತ ಅಧಮರು, ಅಶ್ವಿನಿ ದೇವತೆಗಳಿಗೆ ಸಮಾನ. ಪರ್ಜನ್ಯ ಅಂದ್ರೆ ಈಗ ಹೇಳಿದಂತೆ 20ನೇ ಕಕ್ಷೆಯಲ್ಲಿ ಬರ್ತಾರೆ ಪರ್ಜನ್ಯ. ಆ ಪರ್ಜನ್ಯ ದೇವತೆಗಿಂತ ಉತ್ತಮರಾಗಿರ್ತಾರೆ. ಮಿತ್ರ ಅಂದ್ರೆ 17ನೇ ಕಕ್ಷೆ, ಅವರಿಗಿಂತ ಕೆಳಗಿರ್ತಾರೆ. ಅಶ್ವಿನಿ ದೇವತೆಗಳಿಗೆ ಸಮಾನರಾಗಿರ್ತಾರೆ. ಅಂದ್ರೆ ಅರ್ಥ 18ನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಅರ್ಥ. ಯಾರು ಈ ಶತಾಂತರಗತ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳೆಲ್ಲ ಅಲ್ಲಿಗೆ ಬರ್ತಾರೆ. ಹೀಗೆ ಎಲ್ಲರ ಬಗ್ಗೆ ಅಂದ್ರೆ ಈ ಶ್ಲೋಕದಲ್ಲಿ ಬಂದ ಪ್ರತಿಯೊಬ್ಬರ ಬಗ್ಗೆನೂ ಯಾವ ಯಾವ ಕಕ್ಷೆಯಲ್ಲಿ ಎಲ್ಲೆಲ್ಲಿ ಬರ್ತಾರೆ ಅಂತ ವಿವರಣೆ ಮಾಡಿ, ಇನ್ನೂ ಅನೇಕ ದೇವತೆಗಳಿದ್ದಾರೆ, ಅವರೆಲ್ಲ ಅವರ ಮನು ಸಮಾನ ಅಂತ. ಅಂದ್ರೆ ಯಾರು ಈ 11 ಮನುಗಳಿದಾರಲ್ಲ ಅವರ ಮನುಗಳು ಅಂತ ಕರೀತಾರೆ. ಅವರ ಅಂದ್ರೆ ಕೆಳಗಿರೋರು. ಅಂದ್ರೆ ಮೊದಲನೇ ತಾಪಸ ಮನು ಅಲ್ಲ, 10ನೇ ಸ್ವಯಂಭುವ ಮನು ಅಲ್ಲ, 10ನೇ ಕಕ್ಷೆಯಲ್ಲಿ ಬರೋರು, 16ನೇ ಕಕ್ಷೆಯಲ್ಲಿ ಬರೋ ವೈವಸ್ವತ ಮನು ಅಲ್ಲ, ಹೊರತು 19ನೇ ಕಕ್ಷೆಯಲ್ಲಿ ಬರುವಂತಹ ಮನುಗಳೇನಿದ್ದಾರೆ ಅವ್ರಿಗೆ ಸಮಾನ ಮಿಕ್ಕಿದ್ದೆಲ್ಲ ದೇವತೆ. ಹಾಗಾದ್ರೆ ಆ ಎಲ್ಲ ದೇವತೆಗಳನ್ನ 19ನೇ ಕಕ್ಷೆಯಲ್ಲಿ ಸೇರಿಸ್ಕೊಳ್ಳಿ ಅಂತ ಇಷ್ಟು ಬಂತು. ಇದಾದ ಮೇಲೆ ಇದು ಮೇಲ್ನೋಟದ ಅರ್ಥ, ಇನ್ನು ಟಿಪ್ಪಣಿಗೆ ಹೋಗಿಲ್ಲ. ಮೇಲ್ನೋಟಕ್ಕೆ ನಮಗೆ ಈ ಕಕ್ಷೆಗಳ ವ್ಯವಸ್ಥೆಯನ್ನ ಇಷ್ಟು ಮಾಡಿದ್ದಾರೆ. ಈ ಜಯತೀರ್ಥರ ಪಂಕ್ತಿ ಅರ್ಥ ಹೀಗೆ ಅಂತ ನಾವೀಗ ಅನ್ಕೊಂಡಿದೀವಿ. ಇದ್ರ ಬಗ್ಗೆ ಇನ್ನೂ ಕೆಲವು ವಿಮರ್ಶೆಗಳಿವೆ. ಇದಾದ್ಮೇಲೆ ಮೂಲ ಸುಧಾಕ್ ಹೋಗೋಣ. ಮುಂದಿನ ಸುಧಾ, ನಾನು ಮಹಾಲಕ್ಷ್ಮೀ ಪ್ರಾಣಾದಪಿ ಉತ್ತಮ ಅಸ್ತಿ. ಅಲ್ಲ, ಪ್ರಾಣದೇವರಿಗಿಂತ ಮಹಾಲಕ್ಷ್ಮಿ ಉತ್ತಮಳಾಗಿದ್ದಾಳೆ. ನೀವು ನೋಡಿದ್ರೆ ದೇವರ ಭಕ್ತರಲ್ಲಿ, ಅದು ಧ್ಯಾನ ಮಾಡೋರಲ್ಲಿ ಪ್ರಾಣದೇವರೇ ಕೊನೆಗೆ ಅಂತ ಹೇಳ್ತಾ ಇದ್ರಿ, ಇದು ಹೇಗ್ ಸರಿ ಅಂತ ಒಂದು ಪ್ರಶ್ನೆ. ಯಾಕೆ ಪ್ರಾಣದೇವರಿಗಿಂತ ಲಕ್ಷ್ಮೀದೇವಿ ಜಾಸ್ತಿ ಧ್ಯಾನ ಮಾಡ್ತಾರಲ್ಲ, ಲಕ್ಷ್ಮೀದೇವಿ ಕೊನೆಗೆ ದೇವರ ಭಕ್ತರಲ್ಲಿ, ಪ್ರಾಣದೇವರನ್ನ ಕೊನೆಗೆ ಅಂತ ಹೇಳಿದ ತಪ್ಪಲ್ವಾ ಅಂತ ಪ್ರಶ್ನೆ. ಆಗ ಅನುವ್ಯಾಖ್ಯಾನ, ಏತೇಭ್ಯೋಧಿಕ ಶ್ರೀಸ್ತು ಸದಾ ಮುಕ್ತ ವಿಶೇಷತಃ ತತ್ಸಮೋ ನಾಸ್ತಿ ಪರಮೋ ಹರಿರೇವ ನ ಚಾಪರಃ ಸಂಹಿತಾಯಾಂ ಬೃಹತ್ಯಾಂ ತು ಸ್ವಯಂ ಭಗವತೋದಿತಂ ತದೇತದಖಿಲಂ ಪ್ರಾಣ ಆಹಂಕಾರಿಕ ಏವಚ ಇಂದ್ರಾದನಂತರೋ. ಇಲ್ಲಿಗೆ ಈ ಯದಾಮನಾಧಿಕರಣ ಮುಕ್ತಾಯ ಆಗ್ಬಿಡುತ್ತೆ. ಅನುವ್ಯಾಖ್ಯಾನದಲ್ಲಿ ವಿವರಣೆ ಜಯತೀರ್ಥರದಿದೆ. ಏನಂತ, ನಿಜ ಯದ್ಯಪಿ ಶ್ರೀಹಿ ಏತೇಭ್ಯೋ ವಿಶೇಷತೋ ಅಭ್ಯಧಿಕ. ನೀವು ಹೇಳಿದ ಹಾಗೆ ಚಾಂದೋಗ್ಯೋಪನಿಷತ್ತಲ್ಲಿ ಬಂದ ಎಲ್ಲಾ ದೇವತೆಗಳಿಗಿಂತ ಶ್ರೇಷ್ಠಳು ಲಕ್ಷ್ಮೀದೇವಿ. ಆದರೆ ಅವಳನ್ನ ಜೀವಕೋಟಿ ಇಲ್ಲಿ ಸೇರಿಸಲ್ಲ. ಜೀವಕೋಟಿಗಿಂತ ಬಿಟ್ಟೆ ಲಕ್ಷ್ಮೀದೇವಿಯ ಚಿಂತನೆ ಯಾವಾಗ್ಲೂ. ಜೀವಕೋಟಿ ಅಂತ ಬಂತು ಅಂದ್ರೆ ಜೀವಕೋಟಿಯಿಂದ ಜೀವರ ಕೋಟಿಯಿಂದ ಗುಂಪು ಅಂತ ಅರ್ಥ. ಜೀವ ಗುಂಪು, ಜೀವರ ಗುಂಪಿನಲ್ಲಿ ಲಕ್ಷ್ಮೀದೇವಿಗೆ ಪ್ರವೇಶ ಇಲ್ಲ. ಯಾಕೆ? ಸದಾ ಮುಕ್ತ, ಬಂಧರಹಿತ, ನಿತ್ಯ ಮುಕ್ತಳು ಅಂತ ಕರಿತೀವಿ. ನಿತ್ಯ ಮುಕ್ತಳಾದ ಲಕ್ಷ್ಮಿಯನ್ನ ಪರಮಾತ್ಮನೊಂದಿಗೆ ಲಕ್ಷ್ಮಿನ ಗ್ರಹಣ ಮಾಡೋದು ಪತ್ನಿತ್ವೇನ. ಅಷ್ಟೇ ಬಿಟ್ರೆ ಬ್ರಹ್ಮದೇವರಿಂದಲೇ ಈ ಜೀವರಾಶಿಯ ಪರಿಗಣನೆ. ಜೀವಕೋಟಿ ಬ್ರಹ್ಮದೇವರಿಂದ ಆರಂಭ, ತೃಣರಾಶಿ ಜೀವರವರೆಗೆ. ಆದ್ರಿಂದ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯನ್ನ ಅಧಿಕಾರಿವರೆಗೆ ನಗೃಹ್ಯತೆ. ಶ್ರೇಷ್ಠ ಅವಳು, ಭಗವಂತನ ಧ್ಯಾನ ಮಾಡೋಳು ಅವಳೇ ಫಸ್ಟ್, ಅವಳೇ ಪ್ರಥಮ ಸ್ಥಾನದಲ್ಲಿರೋದು. ಆದರೆ ಜೀವವರ್ಗದಲ್ಲಿ ಮೊದಲಿರೋರು ಯಾರು? ಪ್ರಾಣದೇವರು, ಅಂದ್ರೆ ಋಜುದೇವತೆಗಳು ಅಂತ ಆಗ್ತಾರೆ. ತಸ್ಯಾಹ ಸಮೋ ನಾಸ್ತಿ ಇತಿ ಸ್ವರೂಪ ಕಥನಂ. ಯಾಕೆ ಲಕ್ಷ್ಮೀದೇವಿಗೆ ಸಮಾನರಾದವ್ರು ಇಲ್ಲ ಅಂತ. ಸಮಾನರಾದವ್ರು ಇಲ್ಲ ಅನ್ನೋದು ಸ್ವರೂಪ ಹೇಳ್ತಾರದಂತೆ. ಯಾಕೆಂದ್ರೆ ಲಕ್ಷ್ಮೀದೇವಿಯ ಸಮಾನರು ಬ್ರಹ್ಮದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವ್ರು ಯಾವತ್ತೂ ಲಕ್ಷ್ಮೀದೇವಿ ಅಂತ ಸಮಾನ ಅಂತ ಯೋಚನೆ ಮಾಡೋ ಹಾಗಿಲ್ಲ, ಅವ್ನು ಯಾವತ್ತೂ ಶ್ರೇಷ್ಠನೇ ದೇವರು. ಈ ಎಲ್ಲ ವಿಷಯ ಎಲ್ಲಿದೆ? ಇಷ್ಟೊಂದು ವಿಷಯ ಹೇಳಿದ್ರಲ್ಲ ಈಗ ಇದುವರೆಗೆ ಆಚಾರ್ಯರು. ಇದೆಲ್ಲ ಬೃಹತ್ ಸಂಹಿತೆ ಅಂತ ಗ್ರಂಥ ಇದೆ, ವೇದವ್ಯಾಸರು ಹೇಳಿದ್ದಾರೆ ಅದನ್ನ. ಆ ಬೃಹತ್ ಸಂಹಿತೆಯಲ್ಲಿ ಇದರ ಬಗ್ಗೆ ಎಲ್ಲ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಒಬ್ಬರನ್ನ ಬಿಟ್ಟಿದ್ದೆ, ಆ ಒಬ್ಬರ ಬಗ್ಗೆ ಈಗ ಹೇಳ್ತಾರೆ. ತದೇತದಖಿಲಂ, ಇದೆಲ್ಲ ಬೃಹತ್ ಸಂಹಿತೆಯಲ್ಲಿ ಇದೆ ಅಂತ ಹೇಳಿ. ಪ್ರಾಣ ಆಹಂಕಾರಿಕ ಜೇಪಚ ಇಂದ್ರಾದನಂತರೋ. ಆಹಂಕಾರಿಕ ಪ್ರಾಣವನ್ನ ಬಿಟ್ಬಿಟ್ಟಿದ್ದಾರೆ. ಆಹಂಕಾರಿಕ ಪ್ರಾಣ ಅಂದ್ರೆ ತೈಜಸಾಹಂಕಾರದಿಂದ ಸೃಷ್ಟಿಗೆ ಬಂದವರು ಅಹಂಕಾರಿಕ ಪ್ರಾಣ. ಆ ಅಹಂಕಾರಿಕ ಪ್ರಾಣ ದೇವರು ಎಲ್ಲಿ ಅಂದ್ರೆ ಇಂದ್ರದೇವರಿಗಿಂತ ಅನಂತರ ಬರೋರು. ಅವ್ರ ಮುಖ್ಯ ಪ್ರಾಣ ಅಲ್ಲ, ಅವ್ರ ಅಹಂಕಾರಿಕ ಪ್ರಾಣ. ಅದಕ್ಕೆ ಅವ್ರಿಗೆ ವಿಶೇಷಣ ಕೊಟ್ಟಿರೋದು. ಮುಖ್ಯ ಪ್ರಾಣ ಅಂದ್ರೆ ಇವ್ರು ಯಾರು ಅಲ್ಲ ಅಂತ ಅರ್ಥ. ತೈಜಸಾಹಂಕಾರದಿಂದ ಬಂದ ಅಹಂಕಾರಿಕ ಪ್ರಾಣ ದೇವರು ಇಂದ್ರದೇವರ ಆದ್ಮೇಲೆ ಕಕ್ಷೆಯಲ್ಲಿ ಬರ್ತಾರೆ. ಹಾಗಾದ್ರೆ 8ನೇ ಕಕ್ಷೆಯಲ್ಲಿ ಇಂದ್ರದೇವರು, 9ನೇ ಕಕ್ಷೆಗೆ ಅಹಂಕಾರಿಕ ಪ್ರಾಣ ಬರ್ತಾರೆ. ಅವ್ರಿಗೆ ಅಹಂ ಪ್ರಾಣ ಅಂತಾನು ಕರೀತಾರೆ. ಇವ್ರು ಎಲ್ಲಿ ಬರ್ತಾರೆ ಅಹಂಕಾರಿಕ ಪ್ರಾಣ ಅಂದ್ರೆ 49 ಮರುತ್ತುಗಳಲ್ಲಿ ಮುಖ್ಯ ಅಂತ. 40, ಯಾಕಂದ್ರೆ 9ನೇ ಕಕ್ಷೆಯಲ್ಲಿ ಬರ್ತಾರೆ ಅಂದ್ರೆ ಮುಖ್ಯನೇ ಆಗಿರ್ಬೇಕು ಮೊದಲನೇವರು. ಹಾಗಾದ್ರೆ ಈ ಮರುತ್ತು ದೇವತೆಗಳೆಲ್ಲ ಎಲ್ಲಿ ಬರ್ತಾರೆ ಅವರ ಬಗ್ಗೆ ಬಂತು ಈ 18ನೇ ಕಕ್ಷೆಯಲ್ಲಿ. ಇಬ್ಬರನ್ನ ಬಿಟ್ಟು ಪ್ರವಾಹವಾಯು ಮತ್ತೆ ಅಹಂ ಪ್ರಾಣ
ಇವರಿಬ್ರು 49 ಮರುತ್ತು ದೇವತೆಗಳಲ್ಲೇ, ಅಂದ್ರೆ ವಾಯು 49 ಜನ ವಾಯುಗಳು, ಮರುತ್ತುಗಳು ಅಂದ್ರೆ ಆ ವಾಯುಗಳಲ್ಲಿ 47 ಜನ ಅಲ್ಲೇ ಬಂದ್ಬಿಡ್ತಾರೆ 18ನೇ ಕಕ್ಷೆಯಲ್ಲಿ. ಪ್ರವಾಹ ವಾಯು ಹಿಂದಕ್ಕೆ ಬಂದ್ಬಿಡ್ತಾರೆ. ಅದರ ಹಿಂದಕ್ಕೆ ಇವರು ಯಾರು, ಈ ಅಹಂ ಪ್ರಾಣ. ಪ್ರವಾಹ ವಾಯು 11ನೇ ಕಕ್ಷೆ. ಹಾಗಾದ್ರೆ ಮರುತ್ತುಗಳಲ್ಲಿ ಹೇಗೆ ಅಂದ್ರೆ, ಮರುತ್ತುಗಳಲ್ಲಿ ಮೊದಲನೆಯವರು 9ನೇ ಕಕ್ಷೆಯಲ್ಲಿ ಅಹಂ ಪ್ರಾಣ, ಎರಡನೇ ಪ್ರವಾಹ ವಾಯು 11ನೇದು 9, 11, 18, ಇಷ್ಟರಲ್ಲಿ 49 ಜನ ಮರುತ್ತುಗಳು ಪೂರ್ಣ ಸಂಗ್ರಹ ಆಗೋಗಿರುತ್ತೆ. ಈ ತರ ಮರುತ್ತುಗಳದ್ದು ಹಿಂದೆ ಮನುದೇವತೆಗಳು ನೋಡ್ತೀವಿ. ಇಷ್ಟಾಗಿ ಏತೇನ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯ ಇತ್ಯಧಿಕರಣಸ್ಯ ತಾತ್ಪರ್ಯ ಮುಕ್ತಂ ಭವತಿ. ಇದೊಂದು ಆಕ್ಷೇಪ ಏನಿದೆ ಅಂದ್ರೆ, ಅನುವ್ಯಾಖ್ಯಾನದಲ್ಲಿ ಎಲ್ಲಾ ಬ್ರಹ್ಮಸೂತ್ರಗಳಿಗೆ ಅರ್ಥ ಹೇಳಿದಾರಾ ಇಲ್ವಾ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯ ಹೇಳಿದ್ದಾರೆ, ಅವರೇ ಬರೆದಿದ್ದ ಅನುವ್ಯಾಖ್ಯಾನ ಗ್ರಂಥ ಬ್ರಹ್ಮಸೂತ್ರಕ್ಕೆ. ಇದರಲ್ಲಿ ಎಲ್ಲಾ ಬ್ರಹ್ಮಸೂತ್ರಗಳ ವಿವರಣೆ ಇದೆಯಾ? ಇದೆ. ಹೇಗ್ ಸಿಗತ್ತೆ ಅಂದ್ರೆ, ಸೂಚನೆ ಮಾಡಿರ್ತಾರೆ. ಈಗ ಇಷ್ಟು ಬಂತಲ್ಲ, ತತ್ಸಮೋ ನಾಸ್ತಿ ಪರಮೋ ಲಕ್ಷ್ಮೀ ದೇವಿಗೆ ಸಮಾನರಾದವರಿಲ್ಲ ಅಂತ ಬಂತು. ಸಮರಿಲ್ಲ ಅಂದ್ರೆ ಇದು ಯಾವುದರ ಅರ್ಥ? ಒಂದು ಬ್ರಹ್ಮಸೂತ್ರದ ಅರ್ಥ ಇದು. ಯಾವುದು? ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯ ಅಂತ ಒಂದು ಅಧಿಕರಣ. ಆ ಅಧಿಕರಣದ ಅರ್ಥವನ್ನ ಹೇಳಲಿಕ್ಕೆ ತತ್ಸಮೋ ನಾಸ್ತಿ ಅಂತ ಇಲ್ಲಿ ಬಂದಿರೋದು ಅನುವ್ಯಾಖ್ಯಾನದಲ್ಲಿ. ಅಂದ್ರೆ ಕೆಲವು ಸಲ ಒಂದೊಂದು ಶಬ್ದದಿಂದ ಸೂಚನೆ ಮಾಡ್ಬಿಡ್ತಾರೆ ಆಚಾರ್ಯರು ಒಂದೊಂದು ಬ್ರಹ್ಮಸೂತ್ರದ ಅರ್ಥವನ್ನ. ಯಾಕಂದ್ರೆ ಬ್ರಹ್ಮಸೂತ್ರ ಭಾಷೆದಲ್ಲಿ ಹೇಳಿದಾರ ಅರ್ಥ, ಹಾಗಾಗಿ ಇಲ್ಲಿ ಮತ್ತೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಆದ್ರೆ ಸೂಚನೆ ಮಾಡಿದ್ದಾರೆ. ಅದರಿಂದ ಯಾವುದನ್ನು ಬಿಡ್ಲಿಲ್ಲ ಆಚಾರ್ಯರು. ಪ್ರತಿಯೊಂದು ಅಧಿಕರಣದ ಬಗ್ಗೆ, ಆ ಸೂತ್ರಗಳ ಬಗ್ಗೆ ವಿವರಣೆ ಸಿಗತ್ತೆ, ವಿಷಯಗಳಿದೆ. ಅದರಿಂದ ಸಮಗ್ರ ಬ್ರಹ್ಮಸೂತ್ರಗಳ ಅರ್ಥ ಇಲ್ಲಿ ಬಂದಿದೆ ಅನುವ್ಯಾಖ್ಯಾನದಲ್ಲಿ. ಅದರಿಂದಲೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ನಾವೇನ್ ದಿವಸ ಮಂಗಳಾಚರಣೆ ಹೇಳ್ತೀವಿ, ನಾರಾಯಣಂ ನಿಖಿಲ ಪೂರ್ಣ ಗುಣೇಕದೇಹಂ, ಅದರ ಮುಂದಿನ ಶ್ಲೋಕದಲ್ಲಿ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಪ್ರತಿಯೊಂದಕ್ಕೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಎಲ್ಲಿ ಬರೆದಿದ್ದಾರೆ? ಸಿಗೋದಿಲ್ವಲ್ಲ ಅಂದ್ರೆ ಅದು ಇಲ್ಲಿದೆ ಅಂತ ಜಯತೀರ್ಥರು ಮಧ್ಯ ಸೂಚನೆ ಮಾಡಿ ಹೋಗ್ತಾರೆ. ಅದು ಬಹಳ ವಿಶೇಷ. ಇಲ್ಲಿಗೆ ಕೆಲವು ವಿಷಯಗಳು ಮುಗೀತು, ಇನ್ನೂ ಕೆಲವು ವಿಷಯಗಳಿವೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾದ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಹರೇ ನಮಃ.